ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಮಗೆ ನ್ಯಾಯ ಬೇಕೇ ಬೇಕು ಅಂತ ಸಿಜೆಪಿ ಪಕ್ಷ ಒತ್ತಾಯವನ್ನ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜೊತೆ ನಡೆಸಿದಂತ ಮಾತುಕತೆ ವಿಫಲ ಆಗಿದ್ದು ಧರಣಿಯನ್ನ ಮುಂದುವರಿಸಿದ್ದಾರೆ ಜಿರಳೆ ಪಕ್ಷದವರು. ಮತ್ತೊಂದು ಕಡೆ ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿನೇ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಟ್ ವಿಚಾರಕ್ಕೆ ಯಾರೆಲ್ಲ ಅಕ್ರಮವನ್ನ ನಡೆಸಿದ್ದಾರೆ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ದಿಲ್ಲಿಯಲ್ಲಿ ಆರದ ನೀಟ್ ಕಿಚ್ಚು, ಕೇಂದ್ರ ಸಿಜೆಪಿ ಮಾತುಕತೆ ವಿಫಲ. ವಾಂಗ್ಚುಕ್ಗೆ ಸಿಕ್ತು ಗೆಲುವು, ಮೋದಿ ಭರವಸೆ, ಕಾಂಗ್ರೆಸ್ ಕಿಡಿ. ದಿಲ್ಲಿಯಲ್ಲಿ ಈಗ ಆಗ್ತಿರೋದೇನು? ನೀಟ್ ದಂಗೆಗೆ ಕೊನೆ ಯಾವಾಗ? ಸೋಮವಾರ ದಿಲ್ಲಿಯಲ್ಲಿ ಆಗಬಾರದ್ದು ಆಗಿತ್ತು. ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯು ಸಿಡಿಸಿದ್ರು. ಒಂದಷ್ಟು ಮಂದಿಯನ್ನ ವಶಕ್ಕೆ ತಗೊಂಡು ಪ್ರತಿಭಟನೆ ಹತ್ತಿಕ್ಕೋ ಕೆಲಸವೂ ಆಗಿತ್ತು. ಆದರೆ ಇದ್ಯಾವುದಕ್ಕೂ ಪ್ರತಿಭಟನಾಕಾರರು ಜಗ್ಗಿರಲಿಲ್ಲ. ಕೊನೆಗೆ ಮಾತುಕತೆಗೆ ಕೇಂದ್ರ ಸರ್ಕಾರ ಸಿಜೆಪಿ ನಾಯಕರಿಗೆ ಆಹ್ವಾನ ನೀಡಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಭಾಗಿಯಾಗಿದ್ರೆ, ಸಿಜೆಪಿ ಪರವಾಗಿ ಸಿಜೆಪಿ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ಭಾಗಿಯಾಗಿದ್ರು. 4 ಗಂಟೆಗಳ ಮಾತುಕತೆ ನಡೆಸಿದ ಸಿಜೆಪಿ ನಾಯಕರು ಒಂದು ಪತ್ರವನ್ನ ಕೊಟ್ಟರು. 3 ಬೇಡಿಕೆಗಳನ್ನು ಮುಂದಿಟ್ಟರು. ಸೋನಂ ವಾಂಗ್ಚುಕ್ ಬಿಡುಗಡೆ ಮಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ಮೃತ ನೀಟ್ ಆಕಾಂಕ್ಷಿಗಳಿಗೆ 1 ಕೋಟಿ ಪರಿಹಾರ ಕೊಡಿ ಅಂತ ಬೇಡಿಕೆ ಇಟ್ಟರು. ಬೇಡಿಕೆ ಈಡೇರಿಸೋದ್ರ ಬಗ್ಗೆ ಚರ್ಚೆ ನಡೆಸೋದಾಗಿ ಹೇಳಿದ ನಡ್ಡಾ ಯಾವುದೇ ಕ್ರಮ ಕೈಗೊಳ್ಳಲೇ ಇಲ್ಲ. ಕೇಂದ್ರ ಸರ್ಕಾರ ಮತ್ತು ಸಿಜೆಪಿ ನಡುವಿನ ಮಾತುಕತೆ ಮುರಿದು ಬಿತ್ತು. ಮತ್ತೆ ಸಿಜೆಪಿ ಸಮರ ಶುರು ಮಾಡಿಕೊಳ್ತು. ಹೌದು, ಕೇಂದ್ರ ಸರ್ಕಾರದ ಜೊತೆಗಿನ ಮಾತುಕತೆ ಮುರಿದು ಬಿದ್ದಿತ್ತು. ಅಶುತೋಷ್ ರಂಕಾ ಮತ್ತು ಸೌರವ್ ದಾಸ್ ಅವರು ನಡ್ಡಾ ಜೊತೆಗಿನ ಮಾತುಕತೆ ವಿಫಲವಾಗಿತ್ತು. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ವ್ಯಕ್ತಪಡಿಸಿದ ಅಶುತೋಷ್ ರಂಕಾ, ಆ ಸಭೆಯಿಂದ ಯಾವುದೇ ಫಲ ಸಿಕ್ಕಿಲ್ಲ, ನಮ್ಮ 4 ಗಂಟೆಗಳ ಅಮೂಲ್ಯ ಸಮಯ ವ್ಯರ್ಥವಾಯಿತು ಅಂದಿದ್ದಾರೆ. ನೀಟ್ ಅಕ್ರಮ ಎಸಗಿದವರಿಗೆ ಶಿಕ್ಷೆ, ಮೋದಿ ಭರವಸೆ. ತುಂಬಾ ದಿನಗಳಿಂದ ಸಿಜೆಪಿ ಪ್ರತಿಭಟನೆ ನಡೀತಾನೇ ಇದೆ. ನೀಟ್ ಅಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕ್ತಾನೇ ಇದೆ. ಪ್ರಧಾನಿ ಮೋದಿ ಈ ಬಗ್ಗೆ ಎನ್ಡಿಎ ಸಂಸದೀಯ ಸಭೆಯಲ್ಲಿ ಮಂಗಳವಾರ ಮಾತನಾಡಿದ್ದಾರೆ. ಮಕ್ಕಳನ್ನು ಪ್ರಚೋದಿಸಬೇಡಿ, ಅವರಿಗೆ ಸರಿದಾರಿ ತೋರಿಸಿ. ತಪ್ಪು ಹಾದಿಯಲ್ಲಿ ಸಾಗುವುದು ಸುಲಭ, ಆದರೆ ಸರಿ ಹಾದಿಗೆ ಮರಳುವುದು ಹೆಚ್ಚು ಕಷ್ಟಕರ. ನಾವು ಅವರನ್ನ ಸರಿಯಾದ ಹಾದಿಗೆ ಕರೆತರಬೇಕಿದೆ. ಅವರನ್ನ ಸರಿದಾರಿಗೆ ಕರೆತರುವುದು ನಮ್ಮ ಜವಾಬ್ದಾರಿ ಕೂಡ. ಕೆಲವರು ಯುವಕರನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ನೀಟ್ ಅಕ್ರಮ ಎಸಗಿದವರಿಗೆ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಎಂದಿದ್ದಾರೆ ಪ್ರಧಾನಿ ಮೋದಿ. ಪ್ರತಿಭಟನೆ ನಿಲ್ಲಿಸಲು ಮತ್ತೆ ಕೇಂದ್ರ ಮನವಿ. ಸೋಮವಾರ ಮಾತ್ರವಲ್ಲ, ಮಂಗಳವಾರವೂ ಕೂಡ ಪ್ರತಿಭಟನೆ ನಡೆದಿದೆ. ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳದ ಕಾರಣಕ್ಕೆ ಪ್ರತಿಭಟನೆಯನ್ನ ಮತ್ತೆ ಶುರು ಮಾಡಿಕೊಂಡಿದ್ದಾರೆ ಪ್ರತಿಭಟನಾಕಾರರು. ಎನ್ಡಿಎ ಸಭೆ ಬಳಿಕ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತೆ ಸಿಜೆಪಿ ಬೆಂಬಲಿಗರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ. ಪ್ರತಿಭಟನೆ ಕೊನೆಗೊಳಿಸಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಲು ಆಡಳಿತಕ್ಕೆ ಸಹಕರಿಸಿ. ನಿಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಚರ್ಚೆ ನಡೆಸಲಿದೆ ಎಂದಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಮನವಿಯನ್ನ ಸಿಜೆಪಿ ತಿರಸ್ಕರಿಸಿದ್ದು ಪ್ರತಿಭಟನೆ ಮುಂದುವರೆಸಿದೆ.
ನೀಟ್ ದಂಗಲ್ ಸಂಸತ್ತಿನಲ್ಲಿ ಪ್ರತಿಪಕ್ಷಗಳ ಆಕ್ರೋಶ. ನೀಟ್ ದಂಗಲ್ ಸಂಸತ್ನಲ್ಲೂ ನಡೆಯಿತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಹಲವು ಪಕ್ಷಗಳ ನಾಯಕರು ಸಂಸತ್ನಲ್ಲಿ ಆಕ್ರೋಶ ಹೊರಹಾಕಿದ್ರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದ್ರು. ಅಷ್ಟೇ ಅಲ್ಲ, ಆಮ್ ಆದ್ಮಿ ಪಕ್ಷ ಸೇರಿದ ಹಾಗೆ ವಿರೋಧ ಪಕ್ಷಗಳ ಸಂಸದರು ಸಂಸತ್ತಿನ ಒಳಗೆ ಪ್ರತಿಭಟನೆ ನಡೆಸಿದ್ರು. The point is that this is no way to treat the young people of this country. The young people of this country do not have any opportunities. All the doors are closed. There is only one door which is open, which is the door of the competitive exam, and that door is also destroyed. What are these students here? They are not just complaining about the education system. They are complaining about their future. ಸಿಜೆಪಿ ಹೆಸರಲ್ಲಿ ಗೂಂಡಾಗಳಿಂದ ಪ್ರತಿಭಟನೆಯಲ್ಲಿ ಹಿಂಸೆ ನಡೆಯಿತ. ಪ್ರತಿಭಟನಾಕಾರರು ಕಲ್ಲುಗಳು ಮತ್ತು ಇತರ ವಸ್ತುಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡಿದ್ರು. ಬ್ಯಾರಿಕೇಡ್ಗಳನ್ನು ಮುರಿಯಲು ಪ್ರಯತ್ನಿಸಿದ್ರು. ಪೊಲೀಸರ ವ್ಯಾನ್ ಮತ್ತು ಇತರೆ ಸರ್ಕಾರಿ ವಾಹನಗಳನ್ನು ಧ್ವಂಸಗೊಳಿಸಿದ್ರು ಅಂತ ಆರೋಪ ಕೇಳಿ ಬಂದಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಪ್ರತಿಭಟನೆಯಲ್ಲಿ ಕೆಲವರು ಹಿಂಸಾಚಾರದಲ್ಲಿ ತೊಡಗಿದ್ರು. ಪೊಲೀಸ್ ವಾಹನವನ್ನ ಪಲ್ಟಿ ಮಾಡಿದ್ರು. ಇದೆಲ್ಲ ಶಾಂತಿಯುತ ಪ್ರತಿಭಟನೆಯಲ್ಲಿ ಹಿಂಸೆ ಸೃಷ್ಟಿಸಲು ಬಿಜೆಪಿ ವಿರೋಧಿಗಳು ಹಾಕಿದ್ದ ಸ್ಕೆಚ್ ಅಂತ ಸಿಜೆಪಿ ಆರೋಪ ಮಾಡಿದೆ. ಅಂದಹಾಗೆ ಸೋಮವಾರದ ಪ್ರತಿಭಟನೆಯಲ್ಲಿ ಭಾರೀ ಹಾನಿ ಸಂಭವಿಸಿದೆ. ಪ್ರತಿಭಟನೆಯಲ್ಲಿ ಅಧಿಕಾರಿಗಳು ಸೇರಿದಂತೆ 118ಕ್ಕೂ ಹೆಚ್ಚು ಸಿಬ್ಬಂದಿಗೆ ಗಾಯವಾಗಿದೆ. ಪ್ರತಿಭಟನೆ ನಡೆಸಿದ್ದ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. 15ರಿಂದ 20 ಸರ್ಕಾರಿ ವಾಹನಗಳಿಗೆ ಹಾನಿಯಾಗಿದೆ. ಪ್ರತಿಭಟನೆಯಲ್ಲಿ ಸರ್ಕಾರಿ ಆಸ್ತಿಪಾಸ್ತಿ ಧ್ವಂಸಗೊಂಡಿದೆ. ಸುಮಾರು 70 ಪ್ರತಿಭಟನಾಕಾರರ ಬಂಧನವಾಗಿದ್ದು, ಸಾಕ್ಷ್ಯಗಳ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. लगभग 115 से 20 के आसपास पुलिस वालों को चोट लगी है. काफ़ी सीनियर ऑफिसर्स को चोट लगी है और मुझे भी चोट लगी. आप देख सकते हैं एफआईआर रजिस्टर हुई है. कुछ उसमें इन्वेस्टिगेशन करके आगे कानूनी कार्रवाई की जाएगी. ದಿಲ್ಲಿ ಪ್ರತಿಭಟನೆ ಪ್ರೀ ಪ್ಲಾನ್. ವಾಟ್ಸಪ್ ಚಾಟ್ನಲ್ಲಿ ಇರೋದೇನು? ದೆಹಲಿ ನೀಟ್ ಪ್ರತಿಭಟನೆಯ ತನಿಖೆ ನಡೆಯುತ್ತಿದೆ. ಈ ವೇಳೆ ಕೆಲವು ಸ್ಫೋಟಕಾಂಶಗಳು ರಿವೀಲ್ ಆಗಿವೆ. ಸಂಸತ್ ಚಲೋ ಜುಲೈ 20 ಅನ್ನೋ ಚಾಟಿಂಗ್ ಗ್ರೂಪ್ನಲ್ಲಿ ಚರ್ಚೆ ಮಾಡಲಾಗಿದ್ದು, ಎಲ್ಲರೂ ತೀವ್ರ ತ್ಯಾಗಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಇಂಟರ್ನೆಟ್ ಇಲ್ಲದಿದ್ದರೂ ಯಾವ್ಯಾವ ಅಪ್ಲಿಕೇಶನ್ ಬಳಸಿ ಚಾಟ್ ಮಾಡಬಹುದು ಅಂತೆಲ್ಲ ಉಲ್ಲೇಖಿಸಲಾಗಿದೆ. ಪ್ರತಿಭಟನೆಯಲ್ಲಿ ಯಾರಾದರೂ ಸತ್ತರೆ ಅದು ಸರ್ಕಾರದ ಮೇಲೆ ಹೇಗೆ ಹೆಚ್ಚಿನ ಒತ್ತಡ ಉಂಟು ಮಾಡುತ್ತದೆ ಅಂತಾನೂ ಅಲ್ಲಿ ಉಲ್ಲೇಖಿಸಲಾಗಿದೆ. ಈ ಚಾಟಿಂಗ್ ಅನ್ನಿಟ್ಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಗಾಯಾಳು ಪ್ರತಿಭಟನಾಕಾರರ ಭೇಟಿಯಾದ ಜೆಪಿ ನಡ್ಡಾ. ದೆಹಲಿ ಪ್ರತಿಭಟನೆಯಲ್ಲಿ ಹಲವರು ಗಾಯಗೊಂಡಿದ್ದರು. ಅಧಿಕಾರಿಗಳು ಸೇರಿದ ಹಾಗೆ ವಿದ್ಯಾರ್ಥಿಗಳು ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ದೆಹಲಿಯ ಲೇಡಿ ಹಾರ್ಡಿಂಜ್ ವೈದ್ಯಕೀಯ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡಲಾಗ್ತಿದ್ದು, ಅವರನ್ನ ಭೇಟಿಯಾದ ಜೆಪಿ ನಡ್ಡಾ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರತಿಭಟನೆ ಕೈಬಿಡಲು ಮನವಿ ಮಾಡಿದ್ದಾರೆ. ಮತ್ತೊಂದು ಕಡೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನ ಸಫ್ದರ್ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ಸ್ಥಳಾಂತರಿಸಲು ದೆಹಲಿ ಹೈಕೋರ್ಟ್ ಆದೇಶಿಸಿದ್ದು, ಅಲ್ಲಿಂದಲೇ ವಾಂಗ್ಚುಕ್ ಹೋರಾಟ ನಡೆಯಲಿದೆ. ಮೋದಿ ಮನೆ ಮುಂದೆ ರಾಹುಲ್ ಗಾಂಧಿ ಪ್ರತಿಭಟನೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಖಂಡಿಸಿ ಕಾಂಗ್ರೆಸ್ ನಾಯಕರು ಅಖಾಡಕ್ಕಿಳಿದಿದ್ದು, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮನೆಯ ಹೊರಗೆ ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಮೋದಿ ಉತ್ತರಿಸಲೇಬೇಕು, ಕ್ಷಮಾಪಣೆ ಕೇಳಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ವೇಳೆಯೇ ಅಹೋರಾತ್ರಿ ಧರಣಿಗೆ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ. ಭಾರೀ ಪ್ರತಿಭಟನೆ ನಂತರ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದ್ದು, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಸೇರಿದ ಹಾಗೆ ಹಲವಾರು ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದು ಪ್ರತಿಭಟನಾ ಜಾಗವನ್ನ ತೆರವುಗೊಳಿಸಿದ್ದಾರೆ. ಒಟ್ನಲ್ಲಿ ಪ್ರತಿಭಟನೆ ಹಿಂಸಾತ್ಮಕವಾದ ನಂತರ ರಾಜಕೀಯ ಸ್ವರೂಪ ಪಡ್ಕೊಂಡಿದ್ದು, ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ.